ಸರ್ ಅವ್ರು ಏನೇ ಮಾಡೋದು ತಿಪ್ಪುರ್ಲಾಗ ಹಾಕೊಂಡು 1000 ಬಂಡೆಗಳು ಬಂದ್ರು ನಾವು ಒಂದೇ ಒಂದು ಇಂಚ್ ಭೂಮಿ ಕಿತ್ಕೊಳಕ್ಕಾಗಲ್ಲ ಸರ್. ನಮ್ಮ ರೈತರು ಎಲ್ಲದಕ್ಕೂ ರೆಡಿ ಇದ್ದಾರೆ. ಈ GBD ಅನ್ನೋದು ಒಂದು ಕಳ್ಳರ ಸಂತೆ ಆಗ್ಬಿಟ್ಟಿದೆ ಸರ್. ಇಲ್ಲಿ ಬರೀ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ. ಈ ಭೂಮಿನ ಕಿತ್ಕೊಂಡ್ಮೇಲೆ ಮಕ್ಕಳಿಗೆ ಎಲ್ಲಿ ಕೊಡ್ತಾರೆ ಸಾಯಿ ಅನ್ನನ ವಿಷ ಕೊಡ್ತಾರೆ, ಅಲ್ಲ ವಿಷ ಕೊಟ್ಟು ಸಾಯಿಸ್ಬೇಕು. ಹಂಗೆ ವಿಷ ಕೊಟ್ಬಿಡ್ಲಿ ಅವರು, ನಾವು ಹೊರಟೋಗ್ಬೇಕು. ಬೈರ್ಮಂಗ್ಲ ಮತ್ತು ಕಂಚಗಾನಹಳ್ಳಿ ಭೂ ಪ್ರದೇಶ ಬಹಳ ಫಲವತ್ತಾಗೈತೆ. ಮಲೆನಾಡನ್ನ ಮೀರಿಸುವಂತ ಪ್ರದೇಶ. ಇವ್ರ ಭೂಮಿ ಕಿತ್ಕೊಂಡ್ರೆ ನಾವೆಲ್ಲೋಗೋಣ? 4,000 ಇಂದ 5,000 ಕುಟುಂಬಗಳು ಬೀದಿ ಪಾಲಾಯ್ತಿದೆ. ಆ ಜನಗಳು ಬೀದಿ ಪಾಲಾದ್ರೆ ಅವ್ರ ಸಮಾಧಿಗಳ ಮೇಲೆ ಇವರು ಟೌನ್ಶಿಪ್ ಮಾಡ್ಬೇಕಾ? ಒಂದೇ ಒಂದು ಇಂಚ್ ಭೂಮಿನೂ ಬರಡು ಭೂಮಿ ಇಲ್ಲ ಸರ್. DK ಶಿವಕುಮಾರ್ ಅವ್ರು ಹೇಳ್ತಾರೆ ಅಲ್ಲಿ ಯಾರು ವ್ಯವಸಾಯನೇ ಮಾಡ್ತಾ ಇಲ್ಲ, ಎಲ್ಲ ಖಾಲಿ ಬಿದ್ದಿದೆ. 80% ರೈತರು ಒಪ್ಕೊಂಡಿದ್ದಾರೆ. ಯಾಕೆ ಹಸಿ ಸುಳ್ಳು ಹೇಳ್ತೀರಾ? ಇನ್ನು ಕೆಲವು ಮುಖಂಡರು ಹೇಳ್ತಾ ಇದ್ದಾರೆ ಅದೇನ್ ಕಮಿಷನ್ ಆಸೆಗೋ ಎಲ್ಲ ಏಜೆಂಟ್ಗಳು ಆಗ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಬೆಳೆಯೋ ತರಕಾರಿಗಳನ್ನ ನಾವು ಮಾರ್ಕೆಟ್ ತಗೊಂಡು ಕದ್ದು ಮಾರಬೇಕು. ಬೈರ್ಮಂಗ್ಲ ಭಾಗದ್ದು, ಕಂಚಗಾನಹಳ್ಳಿ ಭಾಗದ್ದು, ಹೊಸೂರು ಭಾಗದ್ದು ಅಂದ್ರೆ ಯಾರು ತಗೊಳ್ಳೋದೇ ಇಲ್ಲ. ಇಲ್ಲಿ ಹಾಲು ಕುಡಿದ್ರೆ ವಿಷ ಇದ್ದಂಗಿದೆ. ಮತ್ತೆ ಈ ಜಾಗದಲ್ಲೆಲ್ಲ ಕ್ಯಾನ್ಸರ್ ರೋಗ ಬರುತ್ತೆ ಸರ್. ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಬಂದು ಸತ್ತಿದ್ರೆ ಪ್ರೂವ್ ಮಾಡ್ಲಿ ಸರ್ ಅವರು. ಸುಮ್ಮನೆ ನಮ್ಮ 26 ಹಳ್ಳಿಗಳ ರೈತರ, ಸ್ವಾಭಿಮಾನಿ ರೈತರ ಮಾನ ಮರ್ಯಾದೆನ ಹರಾಜಾಗ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ಹರಾಜ್ ಹಾಕೋ ನೆಪದಲ್ಲಿ ಅವರೇ ಬೆತ್ತಲಾಗ್ತಾ ಇದ್ದಾರೆ. ಜನ ಬೀದಿಗೆ ಬಂದು ಹಿಡಿದು ವಿಧಾನಸೌಧ ಎಳ್ಕೊಂಡ್ ರಾಷ್ಟ್ರದಲ್ಲಿ ಹೊಡೆಯಂತ ದುಸ್ಥಿತಿ ಬರ್ತಾರೆ ಸರ್ ರಾಜಕಾರಣಿಗಳು. 1 ಎಕರೆನೂ ಇಲ್ಲ ಅಂತ ಹೇಳ್ತಾರಲ್ವಾ ವ್ಯವಸಾಯದ ಭೂಮಿ. ಇಲ್ಲಿ 9,600 ಎಕರೆನು ವ್ಯವಸಾಯದ ಭೂಮಿನೇ ಸರ್. ಇಲ್ಲೇನೆ ನಾವು ತಿಂಗಳಿಗೆ 50 ರಿಂದ 60,000 ರೂಪಾಯಿ ಸಂಪಾದನೆ ಮಾಡ್ತಾ ಇದೀವಿ. ಯೂತ್ ಎಲ್ಲಾನು ವ್ಯವಸಾಯ ಮಾಡ್ತಾ ಇದ್ದಾರೆ. ಸಿಟಿಗೆ ಇಲ್ಲಿಂದ ತರಕಾರಿ ಹೋಗುತ್ತೆ, ತೆಂಗಿನಕಾಯಿ ಹೋಗುತ್ತೆ, ಅಡಿಕೆ ಹೋಗುತ್ತೆ. ಇಷ್ಟು ಭೂಮಿ ಕಿತ್ಕೊಂಡ್ರೆ ಇನ್ಬ್ಯಾಲೆನ್ಸ್ ಆಗುತ್ತೆ. ನೀವು ಜಮೀನ್ ಕೊಡ್ಲೇಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿದ್ರೆ ಏನ್ ಮಾಡ್ತೀರಾ ಸರ್? ಯಾರಪ್ಪಂದು ಸರ್ ಜಮೀನು? ನಾವು 90% ಜನ ನಾವು ಕೊಡಲ್ಲ ಅಂತ ಇದೀವಿ. ಯಾಕೆ ಇಷ್ಟೊಂದು ದಬ್ಬಾಳಿಕೆ ಮಾಡ್ತಿದ್ದೀರಾ, ದೌರ್ಜನ್ಯ ಮಾಡ್ತಾ ಇದೀರಾ? ನೀವು ಅಕ್ವೈಷನ್ ಮಾಡ್ಬೇಕು ಅಂದ್ರೆ ಮಾಡಿ, ನಾವೇನದು ವಿರೋಧ ಅಲ್ಲ. ಎಲ್ಲಿ ಬರಡು ಭೂಮಿ ಇದೆ, ಎಲ್ಲಿ ಮಳೆಯಾಶ್ರಿತ ಪ್ರದೇಶಗಳಿದೆ, ಜನಕ್ಕೆ ಎಲ್ಲಿ ತೊಂದರೆ ಆಗುತ್ತೆ ಅಲ್ಲಿ ಮಾಡಿ. ಇಡೀ ಉತ್ತರ ಕರ್ನಾಟಕ, ಗೋವಾ ಪಣಜಿ ಕಡೆ ಹೋಗ್ತಾರೆ, ಮಹಾರಾಷ್ಟ್ರ ಮುಂಬೈ ಕಡೆ ಹೋಗ್ತಾರೆ, ಈ ಕಡೆ ಬೆಂಗಳೂರು ಕಡೆ ಬರ್ತಾರೆ, ಮಂಗಳೂರು ಮೈಸೂರು ಕಡೆ ಗುಳೆ ಹೋಗ್ತಾರೆ. ಇಡೀ ಹಳ್ಳಿನೇ ಖಾಲಿಯಾಗಿದೆ. ಯಾಕೆ ಅಂತದೆಲ್ಲ ಅಭಿವೃದ್ಧಿ ಮಾಡಿ. ನಿಮ್ಗೆ ಏನ್ ರೋಗ? 4,000 ಕುಟುಂಬ, ಮತ್ತೆ ಸುಮಾರು 1 ಲಕ್ಷ ಹಸುಗಳು, ಲಕ್ಷಾಂತರ ತೆಂಗಿನ ಮರಗಳು, ಈ ಪ್ರಕೃತಿ ವನ ಸಂಪತ್ತು ಇದನ್ನ ತಿರ್ಗಾ ನೋಡಕ್ ಆಯ್ತಿದ? ಈಗಾಗಲೇ ಕಾರ್ಪೊರೇಟ್ ಕಂಪನಿಗೆ ನಮ್ಮ ಜಮೀನುಗಳನ್ನ ಮಾರಾಟ ಮಾಡಕ್ಕೆ ಈ ಒಂದು ರಾಜಕೀಯ ನಾಯಕರುಗಳು ಮಧ್ಯ ಪ್ರವೇಶ ಮಾಡ್ಕೊಂಡು ನಮ್ ಜಮೀನ್ ಕಿತ್ಕೊಳಕ್ ಕೊಟ್ಟವ್ರೆ. ಇದು ಎಂದಿಗೂ ಸಾಧ್ಯ ಇಲ್ಲ. ನಾವ್ ಯಾರು ರೈತರು ಬಗ್ಗಲ್ಲ, ಜಗ್ಗಲ್ಲ, ನಾವು ಭೂಮಿನ ಕೊಡಲ್ಲ ಸರ್. ಈಗ ಕಳ್ಳನ್ಗೊಂದು ಪಿಳ್ಳೆನೇವ ಅನ್ನೋ ರೀತಿ ಇದೊಂದು ಡೈಲಾಗ್ ಹೊಡಿತಾರೆ. ಮಾತೇತರ ಕುಮಾರಸ್ವಾಮಿ ಅವ್ರ ಪಾಪದ ಕೂಸು, ಅವ್ರ ಕನಸನ್ನ ನಾವು ಈಡೇರಿಸ್ತಿದೀವಿ ಅಂತ. ರೀ, ಕುಮಾರಸ್ವಾಮಿ ಏನೇನ್ ಮಾಡಿದೆ ಎಲ್ಲ ನೀವು ಈಡೇರಿಸ್ತೀರಾ? ಯಾಕೆ ಈ ತರ ಹಸಿ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತೀರಾ? ಕುಮಾರಸ್ವಾಮಿ ಅವರು ಅವತ್ತು ಏನ್ ಮಾಡಿದ್ರು? ರೈತರ ಜೊತೆ ಸಮಾಲೋಚನೆ ನಡೆಸಿ ನಾವು ರೈತರ ವಿರೋಧ ಕಟ್ಕೊಂಡು ಯಾವುದೇ ಕಾರಣಕ್ಕೆ ಪ್ರಯತ್ನ ಮಾಡಲ್ಲ ಅಂತ ಕೈ ಬಿಟ್ರು ಸರ್. ಅವ್ರು ಕೈ ಬಿಟ್ಟಿದ್ ಹೇಳ್ತಾ ಇಲ್ಲ ಇವರು. ಮಾತೇತರ DCM DK ಶಿವಕುಮಾರ್ ಅವರು ನಾನು ಡಿನೋಟಿಫೈ ಮಾಡಲ್ಲ, ನಾನು ಜೈಲಿಗೆ ಹೋಗಲ್ಲ. ನೋಟಿಫಿಕೇಶನ್ ಆಗಿಲ್ಲ ಅಂದ್ಮೇಲೆ ಜೈಲಿಗೆ ಹಾಕಪ್ಪ ಹೋಗ್ತೀಯಾ? ಯಾಕೆ ಹಸಿ ಸುಳ್ಳು ಹೇಳ್ತೀಯಾ? ಬಂದ್ ನೋಡ್ಬೇಕಲ್ಲ, ಇಲ್ಲಿ ಬಂದ್ ನೋಡಿ. ಹೈನುಗಾರಿಕೆ ಡೈರಿಲೆಲ್ಲ ಚೆಕ್ ಮಾಡ್ಲಿ ಬಿಡಿ. ಸುಳ್ಳು ಅವ್ರು ಹೇಳೋದೆಲ್ಲ ಸುಳ್ಳು. ಯಾರು ರೈತರಿಲ್ಲ ಅಂತ ಹೇಳ್ತಾರಲ್ಲ, ರೈತರು ಯಾರು ಯಾಕಿಲ್ಲ ಇಲ್ಲಿ? ಎಲ್ಲ 15 ದಿವಸಕ್ಕೆ ಎಷ್ಟು ಪೇಮೆಂಟ್ ತಗೋತಾ ಇದ್ದೀವಿ. ಎಲ್ಲಾ ಬೆಳೆ ಬೆಳೆಯೋ ಭೂಮಿ ಸರ್ ಇದು. ಅಡಕೆ, ತೆಂಗು, ಬಾಳೆ, ಮಾವಿನ ಸಸಿ ಎಲ್ಲ ಇದೆ. 26 ಹಳ್ಳಿಗಳಲ್ಲೂ ಸಮೃದ್ಧವಾಗಿ ಜನ ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಲಕ್ಷಾಂತರ ಅಡಿಕೆ ಇದೆ, ತೆಂಗಿದೆ, ಮಾವಿನ ತೋಪಿದೆ, ಮತ್ತೆ ಸಪೋಟ ಇದೆ, ಮತ್ತೆ ವಿವಿಧ ರೀತಿಯ ನಾನಾ ಜಾತಿಯ ಕಾಡು ಮರಗಳಿದೆ ಸರ್. ಸಾವಿರಾರು ನವಿಲುಗಳಿದೆ ಸರ್. ಆ ಕೋಟಿಗಟ್ಟಲೆ ಹಣ ಏನಕ್ಕೆ ಬೇಕು ಸರ್? ನಾವು ಬೆಂಗಳೂರಿಂದ ಸರಿ ಒಂದು 20-35 ಕಿಲೋಮೀಟರ್ ಪಕ್ಕದಲ್ಲೇ ಇದ್ದೀವಿ. ಈ ಕಡೆ ಅರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಸುವರ್ಣಮುಖಿ ನದಿ ಹರಿಯುತ್ತೆ, ಮತ್ತೆ ವೃಷಭಾವತಿ ನದಿ ಹರಿಯುತ್ತೆ. ಇವೆಲ್ಲದರ ಮಧ್ಯೆ ನಾವು ಜೀವನ ಮಾಡ್ತಾ ಇದೀವಿ. ಬಟ್ ಇವತ್ತೇನಂದ್ರೆ ರೈತರೆಲ್ಲ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ನೆಮ್ಮದಿಯಾಗಿ 2 ಹಸು ಕಟ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ ಸರ್. ಸರ್ಕಾರ ದಯವಿಟ್ಟು ಇದನ್ನು ಮನಗಂಡು ಅಂತಿಮ ಅಧಿಸೂಚನೆ ಹೊರಡಿಸೋದಕ್ಕೆ ಹೋಗ್ದಿರಾ ರೈತರು ಪರವಾಗಿ ನಿಂತ್ಕೋಬೇಕು ಅಂತ ನಾವು ಅವ್ರನ್ನ ಕೈ ಮುಗಿ ಕೇಳ್ಕೊತೀವಿ ಸರ್.